ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕಾಣುವ ಮಹತ್ವ. ಕನಸುಗಳು ಮಾನವನ ಅಂತರಂಗದ ಪ್ರತಿಬಿಂಬ. ಹಲವಾರು ಬಾರಿ ಕನಸುಗಳಲ್ಲಿ ದೇವತೆಗಳು, ಋಷಿಗಳು ಅಥವಾ ಮಹಾನ್ ಸಾಧುಗಳು ಕಾಣಿಸಿಕೊಳ್ಳುತ್ತಾರೆ. ಇಂತಹ ದೃಶ್ಯಗಳು ಸಾಮಾನ್ಯ ಕನಸುಗಳಲ್ಲ, ಅವು ಜೀವನದಲ್ಲಿ ವಿಶೇಷ ಸಂದೇಶವನ್ನು ಹೊತ್ತಿರುತ್ತವೆ. ರಾಘವೇಂದ್ರ ಸ್ವಾಮಿಗಳು ಭಕ್ತರ ಸಂಕಟಗಳನ್ನು ನಿವಾರಿಸುವ ದಯಾಮೂರ್ತಿ. ಅವರು ಮಂತ್ರಾಲಯದಲ್ಲಿ ಜೀವರೂಪದಲ್ಲಿ ಬ್ರಹ್ಮಾಂಡಕ್ಕೆ ಕೃಪೆಯನ್ನು ಹರಿಸುತ್ತಿರುವ ಜಗತ್ಪ್ರಸಿದ್ಧ ಯತಿಗಳು. ಅವರ ದರ್ಶನವನ್ನು ಭಕ್ತರು ಸಾಮಾನ್ಯ ಜೀವನದಲ್ಲೇ ಪಡೆಯಲು ಕಾತರರಾಗಿರುತ್ತಾರೆ. ಆದರೆ ಕನಸಿನಲ್ಲಿ ಸ್ವಾಮಿ ಕಾಣಿಸಿಕೊಳ್ಳುವುದು ಇನ್ನೂ ಮಹತ್ತರ ಅನುಭವ. ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕಾಣುವುದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ದೊರಕುತ್ತದೆ. ಇದು ಸ್ವಾಮಿಗಳ ಕೃಪೆ ನಿಮ್ಮ ಜೀವನವನ್ನು ಸ್ಪರ್ಶಿಸುತ್ತಿದೆ ಎಂಬ ಸಂಕೇತ. ಇಂತಹ ಕನಸುಗಳು ಬರುವವನು ನಿಜವಾದ ಭಕ್ತಿಯ ಪಥದಲ್ಲಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಸ್ವಾಮಿಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಬರುವ ಸಂಕಷ್ಟಗಳು ನಿವಾರಣೆಯಾಗಲಿವೆ ಎಂಬ ಭರವಸೆಯನ್ನು ನೀಡುತ್ತದೆ. ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಪರಿಹಾರ ಸಮೀಪಿಸುತ್ತಿದೆ ಎಂಬುದರ ಸೂಚನೆ. ಕೆಲವೊಮ್ಮೆ ಸ್ವಾಮಿಗಳು ಕನಸಿನಲ್ಲಿ ಮಂತ್ರಾಕ್ಷತೆ ನೀಡುವಂತೆ ಅಥವಾ ಆಶೀರ್ವಾದ ಮಾಡುವಂತೆ ಕಾಣಬಹುದು. ಇದು ಭಕ್ತನ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರಬಲ್ಲದು. ಅಂತೆಯೇ ಕನಸಿನಲ್ಲಿ ಸ್ವಾಮಿಗಳನ್ನು ಕಾಣುವುದು ಪಾಪಕ್ಷಯ ಮತ್ತು ಪುಣ್ಯಾವೃದ್ಧಿಯ ಸೂಚಕ. ಜೀವನದಲ್ಲಿ ಹೊಸ ಶಕ್ತಿ, ಧೈರ್ಯ ಮತ್ತು ನೆಮ್ಮದಿಯನ್ನು ತರುತ್ತದೆ. ಇಂತಹ ಕನಸು ಕಾಣುವವರು ಆ ದಿನವನ್ನು ಶುಭ ದಿನವೆಂದು ಭಾವಿಸಿ ಸತ್ಪ್ರವೃತ್ತಿಯಲ್ಲಿ ತೊಡಗಬೇಕು. ಹೆಚ್ಚಾಗಿ ಈ ಕನಸು ವ್ಯಕ್ತಿಯ ಆತ್ಮಶುದ್ಧಿ ಹೆಚ್ಚುತ್ತಿದೆ ಮತ್ತು ದೈವಿಕ ಶಕ್ತಿಗಳು ಅವನನ್ನು ಮುನ್ನಡೆಸುತ್ತಿವೆ ಎಂಬ ಸಂಕೇತ. ಇದು ಒಂದು ದಿವ್ಯ ಅನುಭವ, ಸ್ವಾಮಿಗಳಿಂದ ದೊರೆತ ವರಪ್ರಸಾದ. ಆದ್ದರಿಂದ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕಾಣುವುದು ಅತ್ಯಂತ ಶುಭಕರ. ಅದು ಭಕ್ತನ ಬದುಕನ್ನು ಬೆಳಗುವ ದೈವಿಕ ಕೃಪೆಯ ಚಿಹ್ನೆ. ಇಂತಹ ಕನಸನ್ನು ಕಾಣುವ ಭಕ್ತನು ಸ್ವಾಮಿಗಳನ್ನು ಆರಾಧಿಸಿ ಅವರ ಉಪದೇಶಗಳನ್ನು ಪಾಲಿಸಿದರೆ ಜೀವನದಲ್ಲಿ ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ಖಚಿತ. ಓಂ ಶ್ರೀ ರಾಘವೇಂದ್ರಾಯ ನಮಃ.